Hello everyone. The topic of this video is discharge of a contract. See, everything that has a beginning should have an ending also. ಆರಂಭ ಇರುವ ಪ್ರತಿಯೊಂದಕ್ಕೂ ಕೂಡ ಅಂತ್ಯ ಅನ್ನೋದು ಇರಲೇಬೇಕು. Then how does a contract ends? How does a contract comes to an end? ಕಾಂಟ್ರ್ಯಾಕ್ಟು ಯಾವ ರೀತಿ ಮುಗಿಯುತ್ತೆ? ಆ ಟರ್ಮಿನೇಷನ್ ಆಫ್ ಎ ಕಾಂಟ್ರಾಕ್ಟನ್ನೇ ನಾವಿಲ್ಲಿ ಡಿಸ್ಚಾರ್ಜ್ ಅಂತ ಹೇಳಿ ಕರಿತಾ ಇದ್ದೀವಿ. ಅಕಾರ್ಡಿಂಗ್ ಟು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872, discharge of a contract means the termination. Termination means a stoppage, bringing to an end, ಮುಗಿಸುವುದು. Termination of a contractual relationship between parties. ನೋಡಿ, ಕಾಂಟ್ರಾಕ್ಟ್ ಪ್ರಾರಂಭವಾಗುವಾಗ parties of the contract will have certain relationships between them. In fact, formation of a contract is nothing but creating legal relationships between parties. ಒಂದು ಕಾಂಟ್ರಾಕ್ಟ್ ಪ್ರಾರಂಭ ಆಗ್ತಿದೆ ಅಂತಂದರೆ ಆ ಕಾಂಟ್ರಾಕ್ಟಿನ ಪಾರ್ಟಿಗಳು ಯಾರಿರ್ತಾರೆ ಅವರ ನಡುವೆ ಒಂದು ಕಾನೂನಾತ್ಮಕವಾದಂತಹ ಸಂಬಂಧಗಳನ್ನು ಉಂಟು ಮಾಡುತ್ತೆ. ಅದನ್ನೇ ನಾವಿಲ್ಲಿ ಲೀಗಲ್ ಕಾಂಟ್ರಾಕ್ಚುವಲ್ ರಿಲೇಷನ್ಶಿಪ್ ಬಿಟ್ವೀನ್ ಪಾರ್ಟೀಸ್ ಅಂತ ಹೇಳ್ತೀವಿ. ಸೊ ಕಾಂಟ್ರಾಕ್ಟ್ ಪ್ರಾರಂಭವಾಗುವಾಗ ವ್ಯಕ್ತಿಗಳ ನಡುವೆ ರಿಲೇಷನ್ಶಿಪ್ಸ್ ಕ್ರಿಯೇಟ್ ಆದರೆ, ಕಾಂಟ್ರಾಕ್ಟ್ ಎಂಡ್ ಆಗಬೇಕಾದ್ರೆ, ಕಾಂಟ್ರಾಕ್ಟ್ ಡಿಸ್ಚಾರ್ಜ್ ಆಗಬೇಕಾದ್ರೆ, ಕಾಂಟ್ರಾಕ್ಟ್ ಟರ್ಮಿನೇಷನ್ ಸ್ಟೇಜ್ಗೆ ಬಂದಾಗ ಆ ಪಾರ್ಟೀಸ್ ನಡುವೆ ಇರುವಂತಹ ಕಾಂಟ್ರಾಕ್ಚುವಲ್ ರಿಲೇಷನ್ಶಿಪ್ಸ್ ಏನಾಗಬೇಕು, ದಟ್ ಶುಡ್ ಕಮ್ ಟು ಎನ್ ಎಂಡ್. ದಟ್ಸ್ ವೈ ಇಟ್ ಈಸ್ ಸೆಡ್ ಎ ಕಾಂಟ್ರಾಕ್ಟ್ ಈಸ್ ಸೆಡ್ ಟು ಬಿ ಡಿಸ್ಚಾರ್ಜ್ಡ್ ವೆನ್ ಇಟ್ ಸೀಸಸ್ ಟು ಆಪರೇಟ್. Ceases to operate, stops to operate. It literally comes to an end. That's the full stop. When the rights and obligations created by it come to an end. So ಯಾವಾಗ ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ, ಅದು ಕ್ರಿಯೇಟ್ ಮಾಡಿದಂತಹ ರೈಟ್ಸ್ ಮತ್ತು ಆಬ್ಲಿಗೇಷನ್ಸು ಎಂಡ್ ಆದಾಗ, ಕಾಂಟ್ರಾಕ್ಟ್ ಕ್ರಿಯೇಟ್ ಮಾಡಿದಂತಹ ಡ್ಯೂಟೀಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಯಾವಾಗ ಕೊನೆಗೊಳ್ಳುತ್ತೋ, ಕಾಂಟ್ರಾಕ್ಟು ಕೂಡ ಆವಾಗ ಅಂತ್ಯಗೊಳ್ಳುತ್ತೆ, ಸ್ಟಾಪ್ ಆಗುತ್ತೆ, ಕಮ್ಸ್ ಟು ಎನ್ ಎಂಡ್. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬೈ ಟೇಕಿಂಗ್ ಎನ್ ಎಕ್ಸಾಂಪಲ್. ಲೆಟ್ ಅಸ್ ಸೇ ಎ ಪರ್ಸನ್ ಬೈ ನೇಮ್ ಎ wants to sell his house for 40 lakhs. He makes an offer to Mr. B. He makes an offer to Mr. B to sell his house for 40 lakhs. And Mr. B accepts to buy the house of A for 40 lakhs. So there is an offer made by A and the offer is accepted by B. So when there is an offer and an acceptance, what happens? A contract emerges between them. So A and B enters into a contract for selling a house for 10 lakhs rupees. So ಈ ಕಾಂಟ್ರಾಕ್ಟ್ ಫಾರ್ಮೇಷನ್ ಆದಾಗ ಏನಾಯಿತು, ಇಬ್ಬರ ನಡುವೆ ಒಂದು ಲೀಗಲ್ ರಿಲೇಷನ್ಶಿಪ್ ಅನ್ನೋದು ಸ್ಟಾರ್ಟ್ ಆಯಿತು. ಆ್ಯಂಡ್ ಇಟ್ ಹ್ಯಾಸ್ ಕ್ರಿಯೇಟೆಡ್ ಸಮ್ ಆಬ್ಲಿಗೇಷನ್ಸ್ ಆಲ್ಸೋ ಬಿಟ್ವೀನ್ ದ ಪಾರ್ಟೀಸ್. ಸೊ ವಾಟ್ ಈಸ್ ದ ಆಬ್ಲಿಗೇಷನ್ ಆಫ್ ಎ? ಎ ಈಸ್ ಹ್ಯಾವಿಂಗ್ ಎನ್ ಆಬ್ಲಿಗೇಷನ್ ಟು ಡೆಲಿವರ್ ಹಿಸ್ ಹೌಸ್ ಟು ಬಿ. ಮಾರಾಟ ಮಾಡ್ತೀನಿ ಅಂತ ಹೇಳಿರೋದ್ರಿಂದ, ಒಪ್ಕೊಂಡಿರೋದ್ರಿಂದ ಅವನಿಗೊಂದು ಲೀಗಲ್ ಡ್ಯೂಟಿ ಇದೆ, ಜವಾಬ್ದಾರಿ ಇದೆ, ಆ ಮನೆಯನ್ನು ಬಿ ವಶಕ್ಕೆ ಬಿಟ್ಕೊಡೋವಂಥದ್ದು. On the other hand, what is the obligation for B? B has an obligation to pay rupees 40 lakhs to A. ಯಾಕೆಂದರೆ ಅವನ ಮನೆಯನ್ನು ಬಿಟ್ಕೊಡ್ತಾ ಇದ್ದಾನೆ ಇವನಿಗೆ, ಇವನು ಅವನಿಗೆ ಹಣವನ್ನು ಕೊಡಬೇಕಾಗತ್ತೆ. ಸೊ ಬೋತ್ ದ ಪಾರ್ಟೀಸ್ ಆರ್ ಹ್ಯಾವಿಂಗ್ ಲೀಗಲ್ ಆಬ್ಲಿಗೇಷನ್ಸ್ ಹಿಯರ್. ಲೆಟ್ ಅಸ್ ಸೇ ಮಿಸ್ಟರ್ ಬಿ ಹ್ಯಾಸ್ ಪೇಯ್ಡ್ 40 lakhs ಟು ಎ. ಹಣವನ್ನು ಕೊಟ್ಬಿಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಬಿ ಆಲ್ಸೋ has given the handover of house to B along with the legal requirements, documentation, registrations, everything. Now, both the parties have performed their duties. ಇಬ್ಬರೂ ಕೂಡ ಅವರವರು ಮಾಡಬೇಕಾದಂತಹ ಕರ್ತವ್ಯಗಳನ್ನು ಏನು ಮಾಡ್ತಾರೆ, ಮಾಡಿ ಮುಗಿಸ್ತಾರೆ. ಇವನ ಮನೆಗೆ ಅವನಿಗೆ ಕೊಡಬೇಕಾಗಿತ್ತು ಕೊಡ್ತಾನೆ, ಅವನು ದುಡ್ಡು ಕೊಡಬೇಕಾಗಿತ್ತು ಅದನ್ನು ಕೊಟ್ಬಿಡ್ತಾನೆ. ಸೊ ಇಬ್ಬರ ನಡುವೆ ಈಗೇನಾಯಿತು,
ಆಬ್ಲಿಗೇಷನ್ಸ್ ಸೆಟಲ್ಮೆಂಟ್ ಆಗೋಯ್ತು. ಸೊ ವೆನ್ ದ ಕಾಂಟ್ರಾಕ್ಚುವಲ್ ರಿಲೇಷನ್ಶಿಪ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಕಮ್ಸ್ ಟು ಎನ್ ಎಂಡ್, ದ ಕಾಂಟ್ರಾಕ್ಟ್ ಕಮ್ಸ್ ಟು ಎನ್ ಎಂಡ್. When the obligations between the parties of a contract comes to an end, automatically the contract comes to an end. We call this process as discharge of a contract. Discharge of a contract is nothing but ending of a contract, termination of a contract. So, ಈ ಒಂದು ಡಿಸ್ಚಾರ್ಜು ಸುಮಾರು ರೀತಿಗಳಲ್ಲಾಗತ್ತೆ. ವೇರಿಯಸ್ ಮೆಥಡ್ಸ್ ಆ್ಯಂಡ್ ವೇಸ್ ಇನ್ ವಿಚ್ ಎ ಕಾಂಟ್ರಾಕ್ಟ್ ಕ್ಯಾನ್ ಕಮ್ ಟು ಎನ್ ಎಂಡ್. ಬೇರೆ ಬೇರೆ ರೀತಿಗಳಲ್ಲಿ ಕಾಂಟ್ರಾಕ್ಟು ಎಂಡ್ ಆಗ್ಬೋದು. ಸೊ ಯಾವ್ಯಾವ ರೀತಿ ಈ ಕಾಂಟ್ರಾಕ್ಟು ಎಂಡ್ ಆಗತ್ತೆ ಅನ್ನೋದನ್ನು ನೋಡೋಣ. ಹೌ ಎ ಕಾಂಟ್ರಾಕ್ಟ್ ಕ್ಯಾನ್ ಗೆಟ್ ಡಿಸ್ಚಾರ್ಜ್ಡ್, ಇನ್ ವಾಟ್ ಮೆಥಡ್ಸ್ ಆರ್ ವೇಸ್ ಎ ಕಾಂಟ್ರಾಕ್ಟ್ ಕ್ಯಾನ್ ಬಿ ಡಿಸ್ಚಾರ್ಜ್ಡ್. We have around 10 different methods where a contract will come to an end. Number 1 by performance, number 2 by agreement or by consent, number 3 by impossibility of performance, number 4 by promisee failing to offer facilities for performance, number 5 by death, number 6 by refusing tender of performance, number 7 by unauthorized material alteration of contract, number 8 by discharge and lapse of time, number 9 by operation of law, and the last one, number 10 by breach of contract. Now let us see in detail all these 10 ways how a contract gets discharged. Let us see the first one, that is discharge of contract by performance. What do you mean by performance? Doing, performing the action is called performance. Legally, the parties of a contract are bound to do discharge their duties. When they perform their duties, when they discharge their duties, ಅವರು ಲೀಗಲಿ ಮಾಡಬೇಕಾದಂತಹ ಕೆಲಸಗಳನ್ನು ಸರಿಯಾಗಿ ಮಾಡಿಬಿಟ್ರೆ ಕಾಂಟ್ರಾಕ್ಟಿಗೆ, then we can say that they have performed. They have performed. So the first point is, according to Indian Contract Act 1872 section 37, if both parties of the contracts have performed what they have agreed to do, the contract is discharged. ಕಾಂಟ್ರಾಕ್ಟಿನ ಪ್ರಕಾರ ಅವರು ಏನೇನು ಆಬ್ಲಿಗೇಷನ್ಸನ್ನು ಮಾಡಬೇಕಾಗಿರುತ್ತೋ ಅದನ್ನು ಸರಿಯಾಗಿ ಮಾಡಿಬಿಟ್ರೆ we can say that the contract has come to an end by performance. ಇದ್ರೂ ಪರ್ಫಾರ್ಮ್ ಮಾಡಿದ್ದಾರೆ. ಕಾಂಟ್ರಾಕ್ಟಲ್ಲಿರುವಂತಹ ಇಬ್ಬರು ವ್ಯಕ್ತಿಗಳು ಕೂಡ ಅವರು ನಿಭಾಯಿಸಬೇಕಾದಂತಹ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿರೋದ್ರಿಂದ they have fully and perfectly discharged their duties and obligations as per the contract. Then you can say, according to section 37, that the contract came to an end, that the contract is discharged. So the first type of discharge of a contract is by performance. ಹೇಗೆ ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ ಅಂತಂದರೆ ಅವರಿಬ್ಬರು ಮಾಡಬೇಕಾಗಿರೋ ಕೆಲಸಗಳು ಮಾಡಿಬಿಟ್ರೆ ಓಕೆ, ಇಬ್ಬರದು ಕೆಲಸಗಳು ಮುಗೀತಾ, ಹಂಗಾರೆ ಕಾಂಟ್ರಾಕ್ಟ್ ಮುಗೀತು, ಕಮಾನ್ ಹರಿದಾಕಿ ಕಾಂಟ್ರಾಕ್ಟ್ ಪೇಪರನ್ನು ಗೆಟ್ ಲಾಸ್ಟ್, ದೇರ್ ಇಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಯು ಟು ಪೀಪಲ್ ಅಂತ ಮುಗಿಸ್ಕೊಂಡ್ಬಿಡ್ಬೋದು. ಸೊ ದಟ್ ಈಸ್ ನಂಬರ್ 1, discharge of contract by performance. Number 2, by agreement or by consent. By agreement between the parties, by mutual consent. Consent is nothing but understanding. See, the parties form a contract by mutual consent only, by understanding only, by agreement only, and again to end this contract also they might come with an agreement. Let us say two people entered into a contract. After some time they feel that they don't want to continue that contract. They both can sit together and they both can discuss and come to an agreement that okay, ನಾವಿಬ್ಬರು ಕೂಡ ಇವತ್ತಿಂದ ಈ ಕಾಂಟ್ರಾಕ್ಟನ್ನು ಡ್ರಾಪ್ ಮಾಡೋಣ, ಕ್ಯಾನ್ಸಲ್ ಮಾಡೋಣ. they can cancel. They can cancel by mutual acceptance. By mutual acceptance. ಇಬ್ಬರು ಒಪ್ಕೋಬೇಕು, ಅದಕ್ಕೆ ಇಬ್ಬರು ಒಪ್ಕೊಂಡ್ರೇ ಮಾಡೋಕ್ಕಾಗತ್ತೆ. ಸೊ ಈ ಮ್ಯೂಚುವಲ್ ಕನ್ಸೆಂಟಿಂದ, ಅಗ್ರಿಮೆಂಟಿಂದ ಅಥವಾ ಮ್ಯೂಚುವಲ್ ಕನ್ಸೆಂಟಿಂದ ಡಿಸ್ಚಾರ್ಜ್ ಆಗುವಂತಹ ಕಾಂಟ್ರಾಕ್ಟ್ಸಲ್ಲಿ ಅಗೇನ್ ಯು ಹ್ಯಾವ್ ಟು ಸ್ಟಡಿ ಅಂಡರ್ 4 different ಸಬ್ ಕ್ಯಾಟಗರೀಸ್. ರಿಮೆಂಬರ್ ವೆರಿ ಕೇರ್ಫುಲಿ.
ಮೆಥಡ್ಸ್ ಆಫ್ ಡಿಸ್ಚಾರ್ಜಿಂಗ್ ಎ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫಸ್ಟ್ ಒನ್ ಈಸ್ ಡಿಸ್ಚಾರ್ಜ್ ಆಫ್ ಎ ಕಾಂಟ್ರಾಕ್ಟ್ ಬೈ ಪರ್ಫಾರ್ಮೆನ್ಸ್. ಸೆಕೆಂಡ್ ಒನ್ ಈಸ್ ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್ ಆರ್ ಕನ್ಸೆಂಟ್ ಬೈ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟೀಸ್. ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅಗ್ರಿಮೆಂಟ್ ಮಾಡಿದ್ದಾರೆ, ಕಾಂಟ್ರಾಕ್ಟನ್ನು ಮುಗಿಸೋದಕ್ಕೆ ಇನ್ನೂ ಒಂದು ಅಗ್ರಿಮೆಂಟ್ ಮಾಡ್ತಿದ್ದಾರೆ. This is hereby we both the parties of the contract are agreeing to bring this contract to an end. We are going to terminate this contract ಅಂತ ಇಬ್ಬರು ಇನ್ನೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ, ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಮೊದಲನೇ ಕಾಂಟ್ರಾಕ್ಟನ್ನು ಎಂಡ್ ಮಾಡೋದಕ್ಕೆ ಎರಡನೇ ಕಾಂಟ್ರಾಕ್ಟ್ ಮಾಡ್ಕೊಳ್ತಿದ್ದಾರೆ ಅಂತ ಅಷ್ಟೇ ಅರ್ಥ. ಸೊ ಇದನ್ನು ವೇರಿಯಸ್ ಮೆಥಡ್ಸಲ್ಲಿ ಮಾಡ್ಕೋಬೋದು. ನಂಬರ್ 1 ಬೈ ನೊವೇಷನ್, ನಂಬರ್ 2 ಬೈ ಅಕಾರ್ಡ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್, ನಂಬರ್ 3 ಬೈ ರೆಮಿಷನ್ ಆ್ಯಂಡ್ ವೇವಿಯರ್, ನಂಬರ್ 4 ಬೈ ರೆಸಿಷನ್. ಈ ಪದಗಳನ್ನು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಿ. Let us see number 1 by novation. Novation is nothing but ಕನ್ನಡದಲ್ಲಿ ಹೇಳಬೇಕಾದ್ರೆ ನವೀಕರಿಸಿದಂತಹ ಒಂದು ಕಾಂಟ್ರಾಕ್ಟು. ದಟ್ ಮೀನ್ಸ್ ಎ ನ್ಯೂ ಕಾಂಟ್ರಾಕ್ಟ್ ಈಸ್ ಸಬ್ಸ್ಟಿಟ್ಯೂಟೆಡ್ ಇನ್ ದ ಪ್ಲೇಸ್ ಆಫ್ ಎ ಓಲ್ಡ್ ಕಾಂಟ್ರಾಕ್ಟ್. ಸಿ, ಟು ಬ್ರಿಂಗ್ ಎನ್ ಎಂಡ್ ಟು ಎ ಓಲ್ಡ್ ಕಾಂಟ್ರಾಕ್ಟ್, ಎ ನ್ಯೂ ಕಾಂಟ್ರಾಕ್ಟ್ ಈಸ್ ಫಾರ್ಮ್ಡ್ ಇನ್ ದ ಪ್ಲೇಸ್ ಆಫ್ ಓಲ್ಡ್ ಕಾಂಟ್ರಾಕ್ಟ್. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. Let us say A and B is having a contract. They are having a contract from the year 2015. They are having a contract. Let us say ಈಗ ಹಳೆ ಕಾಂಟ್ರಾಕ್ಟನ್ನು ಮುಗಿಸ್ಕೊಂಡ್ಬಿಟ್ಟು ಅದರ ಜಾಗದಲ್ಲಿ ಇನ್ನೊಂದು ಹೊಸ ಕಾಂಟ್ರಾಕ್ಟನ್ನು ತರ್ತಿದ್ದಾರೆ. ಸೊ ಫಾರ್ ದಿ ಪರ್ಪಸ್ ಆಫ್ ಟರ್ಮಿನೇಟಿಂಗ್ ಎನ್ ಓಲ್ಡ್ ಕಾಂಟ್ರಾಕ್ಟ್, ಇಫ್ ಎ ನ್ಯೂ ಕಾಂಟ್ರಾಕ್ಟ್ ಈಸ್ ಬ್ರಾಟ್, ಹೊಸ ಕಾಂಟ್ರಾಕ್ಟಿನ ಉದ್ದೇಶ ಏನು? ಹಳೆ ಕಾಂಟ್ರಾಕ್ಟಲ್ಲಿ ಏನು ಆಬ್ಜೆಕ್ಟಿವ್ ಇದೆಯೋ ಸೇಮ್ ಆಬ್ಜೆಕ್ಟಿವ್. ಓನ್ಲಿ ಥಿಂಗ್ ಈಸ್ ದೇ ಆರ್ ಚೇಂಜಿಂಗ್ ದ ಡೇಟ್ಸ್. ಮೇ ಬಿ ಹಳೆ ಕಾಂಟ್ರಾಕ್ಟು ಎಕ್ಸ್ಪೈರಿ ಆಗಿದೆ, ಹೊಸ ಕಾಂಟ್ರಾಕ್ಟನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಅದನ್ನು ನೊವೇಷನ್ ಅಂತ ಹೇಳಿ ಅಂತೀವಿ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಎ ಹೌಸ್ ಓನರ್ ಹ್ಯಾಸ್ ರೆಂಟೆಡ್ ಹಿಸ್ ಬಿಲ್ಡಿಂಗ್ ಆನ್ ರೆಂಟ್ ಟು ಎ ಪರ್ಸನ್. ಲೆಟ್ ಅಸ್ ಸೇ ದ ಅಗ್ರಿಮೆಂಟ್ ಈಸ್ ಫಾರ್ 2 years or 3 years. So at the end of 3 years what happens? Naturally the contract should come to an end. ಯಾಕೆಂದರೆ ಲ್ಯಾಪ್ಸ್ ಆಫ್ ಟೈಮ್, ಅವ್ರು ಅಂದ್ಕೊಂಡಂತಹ ಟೈಮು ಮುಗೀತು, ಅವ್ರು ಕಾಂಟ್ರಾಕ್ಟ್ ಮಾಡ್ಕೊಂಡಿರುವಂತಹ ಟೈಮ್ ಮುಗ್ದಿರೋದ್ರಿಂದ ದ ಕಾಂಟ್ರಾಕ್ಟ್ ಶುಡ್ ಕಮ್ ಟು ಎನ್ ಎಂಡ್. ಬಟ್ ಬೋತ್ ದ ಪೀಪಲ್ ಆರ್ ಅಗ್ರೀಯಿಂಗ್ ಟು ಪ್ರೊಸೀಡ್ ದೇರ್ ಕಾಂಟ್ರಾಕ್ಟ್ ಫಾರ್ ಅನದರ್ 3 years. ಆ ರೆಂಟ್ ಅಗ್ರಿಮೆಂಟನ್ನು, ಕಾಂಟ್ರಾಕ್ಟನ್ನು ಮುಂದುವರಿಸೋದಕ್ಕೆ ಇಬ್ಬರಿಗೂ ಇಷ್ಟ ಇದೆ ಅಂತಂದರೆ ಏನು ಮಾಡ್ತಾರೆ? ಹಳೆ ಕಾಂಟ್ರಾಕ್ಟನ್ನು ಹರಿದಾಕ್ಬಿಟ್ಟು ಅದರ ಜಾಗದಲ್ಲಿ ಮತ್ತೆ ಒಂದು ಹೊಸ ಅಗ್ರಿಮೆಂಟು, ಹೊಸ ಕಾಂಟ್ರಾಕ್ಟನ್ನು ಮಾಡ್ಕೊಳ್ತಾರೆ. ಅದನ್ನೇ ನಾವಿಲ್ಲಿ ನೊವೇಷನ್ ಅಂತ ಹೇಳ್ತೀವಿ. ನೊವೇಷನ್ ಈಸ್ ನಥಿಂಗ್ ಬಟ್ ಬ್ರಿಂಗಿಂಗ್ ಎ ನ್ಯೂ ಕಾಂಟ್ರಾಕ್ಟ್ ಇನ್ ದ ಪ್ಲೇಸ್ ಆಫ್ ಓಲ್ಡ್ ಕಾಂಟ್ರಾಕ್ಟ್. ದಟ್ ಮೀನ್ಸ್ ಆಸ್ ಪರ್ ಸೆಕ್ಷನ್ 62 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872, if the parties to a contract agree to substitute a new contract for the old one, ಹಳೆ ಕಾಂಟ್ರಾಕ್ಟಿನ ಜಾಗದಲ್ಲಿ ಒಂದು ಹೊಸ ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ, ಇಬ್ಬರು ಸೇಮ್ ಪಾರ್ಟೀಸ್ ಹೊಸ ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ ಹಳೆ ಕಾಂಟ್ರಾಕ್ಟು ಮುಗಿದೋಗ್ಬಿಡುತ್ತೆ, ಹೊಸ ಕಾಂಟ್ರಾಕ್ಟು ಜಾರಿಯಾಗತ್ತೆ. ಓಲ್ಡ್ ಕಾಂಟ್ರಾಕ್ಟ್ ಕಮ್ಸ್ ಟು ಎನ್ ಎಂಡ್ ಆ್ಯಂಡ್ ಇನ್ ದಟ್ ಪ್ಲೇಸ್ ನ್ಯೂ ಕಾಂಟ್ರಾಕ್ಟ್ ವಿಲ್ ಬಿ ಗೆಟಿಂಗ್ ಸ್ಟಾರ್ಟೆಡ್. ಸೊ ಆ ಪ್ರೊಸೀಜರನ್ನು ನೊವೇಷನ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ನಂಬರ್ 2 ಬೈ ಅಕಾರ್ಡ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಬೈ ಅಕಾರ್ಡ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ means when one of the party of the contract is not in a position to completely perform the obligations as per the contract, ಇನ್ಸಾಲ್ವೆಂಟ್ ಆಗಿಬಿಟ್ಟೋ ಅಥವಾ ಬ್ಯಾಂಕ್ರಪ್ಸಿ ಆಗಿಬಿಟ್ಟೋ ಅವನು 1 ಲಕ್ಷ ರೂಪಾಯಿ ಪೇ ಮಾಡಬೇಕಾದಂತಹ ಒಂದು ಕಾಂಟ್ರಾಕ್ಟ್ಗೆ ಅಷ್ಟು ಪೇ ಮಾಡುವಂತಹ ಸಿಚುವೇಷನಲ್ಲಿ ಅವನು ಇಲ್ಲದೆ ಹೋದಾಗ ಇನ್ನೊಬ್ಬ ವ್ಯಕ್ತಿ, ಆಯ್ತಪ್ಪ ಎಷ್ಟು ಕೊಡ್ತೀಯ ನೀನು 1 ಲಕ್ಷ ಕೊಡಬೇಕು, ನಿನಗೆ ಕೊಡೋ ಸಿಚುವೇಷನಲ್ಲಿ ಇಲ್ಲ, ನೀನು ಇನ್ಸಾಲ್ವೆಂಟ್ ಆಗಿಬಿಟ್ಟಿದ್ಯಾ, ಎಷ್ಟು ಕೊಡೋಕ್ಕಾಗತ್ತೆ ನಿನ್ನ ಕೈಯಲ್ಲಿ? 50,000 ಕೊಡ್ತೀನಿ. ಓಕೆ, ಇಫ್ ದ ಅದರ್ ಪಾರ್ಟಿ ಆಕ್ಸೆಪ್ಟ್ಸ್, ದ ಕಾಂಟ್ರಾಕ್ಟ್ ಕಮ್ಸ್ ಟು ಎನ್ ಎಂಡ್ ಬೈ ಅಗ್ರೀಯಿಂಗ್ ಎ ಲೆಸ್ಸರ್ ಅಮೌಂಟ್. ಸಿ, when a lesser sum is actually paid than what is due under an existing contract, the new contract is called accord and the actual payment is called satisfaction. To bring an end to an old contract, the parties might accept for a lesser sum.
సచ్చినోని పెండ్లికి వచ్చిందే లాభమని. If the parties are unable to settle their contract as per the contract originally, they might settle for a lesser sum. They might settle for a lesser amount. That procedure is called accord and satisfaction. Then number 3, by remission and waiver. That means one party will sacrifice the obligations, sacrifice the rights of the other party, and he will set the other party free. ಅಂದರೆ ಏನು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಆಯ್ತಪ್ಪ ನೀನು ಕೊಡಬೇಕಾಗಿರೋದು ಕೊಡಬೇಡ, ನೀನು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಹೋಗು ಅಂತ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಾಗ, ವೆನ್ ಎ ಪಾರ್ಟಿ ಟು ದಿ ಕಾಂಟ್ರಾಕ್ಟ್ ಅಬ್ಯಾಂಡನ್ಸ್ ಆರ್ ವೇವಿಯರ್ ಹೀಸ್ ರೈಟ್ಸ್, ನೀನು ನನಗೆ 20 ಲಕ್ಷ ಕೊಡಬೇಕಲ್ಲಪ್ಪ, ನೀನು ಆಯಿತು ಕೊಡಬೇಡ ಹೋಗು, ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ. he is leaving intentionally, he is sacrificing intentionally. ಅದನ್ನೇ ನಾವೆಲ್ಲಿ ವೇವಿಯರ್ ಅಂತ ಹೇಳಿ ಕರಿತೀವಿ. ದೊಡ್ಡ ಮನ್ಸು ಮಾಡಿ ಅವನು ಕೊಡಬೇಕಾಗಿರೋದನ್ನು ನೀನು ಕೊಡಬೇಡ ಅಂತ ಹೇಳಿ ಕಳಿಸ್ಬಿಟ್ಟಾಗ, ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿಬಿಟ್ಟಾಗ ಅದನ್ನು ರೆಮಿಷನ್ ಅಥವಾ ವೇವಿಯರ್ ಅಂತ ಹೇಳಿ ಕರಿತೀವಿ. ಲೆಟ್ ಅಸ್ ಸೇ ದೇರ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಎ ಆ್ಯಂಡ್ ಬಿ. ಎ ಅನ್ನೋನು ಒಬ್ಬ ಪೇಂಟರ್ ಅಂತ ಅಂದ್ಕೊಳ್ಳಿ. ಬಿ ಅನ್ನೋನು ಎಗೆ ಒಂದು 10,000 ರೂಪಾಯಿ ದುಡ್ಡನ್ನು ಅಡ್ವಾನ್ಸ್ ಕೊಟ್ಬಿಟ್ಟು ಯು ಹ್ಯಾವ್ ಟು ಡ್ರಾ ಮೈ ಪೋರ್ಟ್ರೇಟ್ ಪೇಂಟಿಂಗ್ ಅಂತ ಹೇಳಿರ್ತಾನೆ. ದೇ ಹ್ಯಾವ್ ಆಕ್ಸೆಪ್ಟೆಡ್. ಸೊ ಈಗ ಎ ಬಂದು ಸರ್ ಪೇಂಟ್ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಕೂತ್ಕೊಳ್ಳಿ ಸರ್ ಅಂತಂದಾಗ, ಆ್ಯಕ್ಚುಲಿ ಐ ಡ್ರಾಪ್ಡ್ ದಟ್ ಐಡಿಯಾ ಆಫ್ ಗೆಟಿಂಗ್ ಎ ಪೇಂಟಿಂಗ್, ಸೊ ಬೇಕಾಗಿಲ್ಲ, ನೀನು ಅಡ್ವಾನ್ಸು ವಾಪಸ್ ಕೊಡಬೇಡ, ಓಕೆ ಯು ಗೋ ಆಫ್ ಅಂತಂದಾಗ ಎ ಈಸ್ ನೋ ಲಾಂಗರ್ ಬೌಂಡ್ ಟು ಪರ್ಫಾರ್ಮ್ ದ ಪ್ರಾಮಿಸ್. ಬಿ ಎ ಹೇಳ್ಬಿಟ್ಟಾಗ ನೀನಿಂದ ಮಾಡಬೇಡಪ್ಪ ಆಯಿತು ಸಾಕು ಅಂತ ಹೇಳ್ಬಿಟ್ಟಾಗ, ಸೊ ದೇರ್ ಈಸ್ ಅ ವೇವಿಯರ್, ದೇರ್ ಈಸ್ ಅ ರೆಮಿಷನ್, ದೇರ್ ಈಸ್ ಅ ಕ್ಯಾನ್ಸಲೇಷನ್. ಒನ್ ಪಾರ್ಟಿ ಕ್ಯಾನ್ ಅಬ್ಯಾಂಡನ್ ಹಿಸ್ ರೈಟ್ಸ್ ಆ್ಯಂಡ್ ದ ಕಾಂಟ್ರಾಕ್ಟ್ ಕಮ್ಸ್ ಟು ಎನ್ ಎಂಡ್. ಅದನ್ನೇ ರೆಮಿಷನ್ ಆ್ಯಂಡ್ ವೇವಿಯರ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಬೈ ರೆಸಿಷನ್. ರೆಸಿಷನ್ ಈಸ್ ನಥಿಂಗ್ ಬಟ್ ಕ್ಯಾನ್ಸಲೇಷನ್. Rescission is nothing but cancellation. Again, when a party who is in the position of voidable contract, if he resigns it, if he cancels it, ಇಬ್ಬರು ವ್ಯಕ್ತಿಗಳು ಕಾಂಟ್ರಾಕ್ಟಲ್ಲಿ ಇರಬೇಕಾದಾಗ ಒಬ್ಬ ವ್ಯಕ್ತಿ ಇಫ್ he feels that he willfully intends to cancel the contract, then the contract comes to an end. ಈ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಇಟ್ ಕ್ಯಾನ್ ಬಿ ಕ್ಯಾನ್ಸಲ್ಡ್ ಓನ್ಲಿ ಇನ್ ಫುಲ್, ಇನ್ ಎಂಟೈರಿಟಿ, ನಾಟ್ ಇನ್ ಪಾರ್ಟ್ಸ್. ಇಬ್ಬರು ಒಂದು ಕಾಂಟ್ರಾಕ್ಟ್ಗೆ ಒಪ್ಕೊಂಡಿದ್ದಾರೆ, ಒನ್ ಪರ್ಸನ್ ಹ್ಯಾಸ್ ಪಾರ್ಟ್ಲಿ ಪರ್ಫಾರ್ಮ್ಡ್ ಹಿಸ್ ಕಾಂಟ್ರಾಕ್ಟ್ ಅಂತಂದರೆ ಯು ಕೆನಾಟ್ ಗೋ ಫಾರ್ ರೆಸಿಷನ್. ಯಾಕೆಂದರೆ ಪರ್ಫಾರ್ಮೆನ್ಸ್ ಬಿಗಿನ್ ಆಗೋಗಿದೆ. ಪರ್ಫಾರ್ಮೆನ್ಸ್ ಬಿಗಿನ್ ಆಗದೇ ಇದ್ದಂತಹ ಸಿಚುವೇಷನಲ್ಲಿ ದೇ ಕ್ಯಾನ್ ಕ್ಯಾನ್ಸಲ್ ದಿ ಕಾಂಟ್ರಾಕ್ಟ್. ಸಿ, ರೆಸಿಷನ್ ಮೇ ಅಕ್ಕರ್ ಬೈ ಮ್ಯೂಚುವಲ್ ಕನ್ಸೆಂಟ್. ಇಬ್ಬರೂ ಕೂಡ ಒಪ್ಕೊಂಡು ನಾವು ಈ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡ್ತೀವಿ ಅಂತ ಇಬ್ಬರೂ ಒಪ್ಕೊಂಡಾಗ ಒನ್ ಪಾರ್ಟಿ ಕ್ಯಾನ್ ಗ್ರ್ಯಾಂಟ್ ದಿ ಅದರ್ ಪಾರ್ಟಿ ಟು ವೇವಿಯರ್ ಹಿಸ್ ರೈಟ್ಸ್ ಆ್ಯಂಡ್ ಹಿ ಗೆಟ್ಸ್ ದ ಕಾಂಟ್ರಾಕ್ಟ್ ಕ್ಯಾನ್ಸಲ್ಡ್ ಆ್ಯಂಡ್ ಲೀಗಲಿ ಆಬ್ಲಿಗೇಷನ್ಸ್ ವಿಲ್ ಬಿ ಕ್ಲಿಯರ್ಡ್ ಆಫ್. ದಿಸ್ ಈಸ್ ಒನ್ ಟೈಪ್ ಆಫ್ ಡಿಸ್ಚಾರ್ಜ್ ಆಫ್ ಎ ಕಾಂಟ್ರಾಕ್ಟ್.